ಟಿವಿ ತಗೋಣ ಅಂತ ಶೋರೂಮ್ಗೆ ಹೋಗಿದ್ದೆ. ನಾನು ಅನ್ಕೊಂಡೋಗಿದ್ದೆ ಬೇರೆ, ನಾನು ತಗೋಬೇಕು ಅನ್ಕೊಂಡಿದ್ದು ಸ್ಯಾಮ್ಸಂಗ್. ಆದರೆ ಅಲ್ಲಿ ನಾನು ತಗೊಂಡಿದ್ದು ಕ್ರೋಮಾ, ಟಾಟಾ ಅವರ ಪ್ರಾಡಕ್ಟ್. ಹೌದು, ಸಹಜವಾಗಿ ನೀವು ಎಲ್ಲೇ ಬೈಕ್ ತೊಗೊಳಕ್ಕೆ ಹೋಗಲಿ, ಕಾರ್ ತೊಗೊಳಕ್ಕೆ ಹೋಗಲಿ, ಏನೇ ಎಲೆಕ್ಟ್ರಾನಿಕ್ಸ್ ತೊಗೊಳಕ್ಕೆ ಹೋಗಲಿ, ನಮ್ಮ ದೇಶದ ಕಂಪನಿಗಳು ಯಾವುದಾದ್ರು ಇದ್ದರೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಇವಾಗ ಮೊಬೈಲ್ಗಳಲ್ಲಿ ನೋಡ್ಕೊಳ್ಳೋದಾದರೆ ನಮ್ಮ ದೇಶದ ಕಂಪನಿಗಳು ಯಾವುದೂ ಕೂಡ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ. ಇವಾಗ ಉದಾಹರಣೆಗೆ ಮೈಕ್ರೋಮ್ಯಾಕ್ಸ್ ಇದೆ, ಮತ್ತು ಜಿಯೋ ಇದೆ, ಅವ್ಯಾವು ಕೂಡ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ. ಆದರೆ ನೀವು ಕಾರ್ ಕಂಪ್ನಿಗಳು ನೋಡ್ಕೊಳ್ಳೋದಾದರೆ ಟಾಟಾ ಆಗಿರ್ಬೋದು, ಮಹೀಂದ್ರ ಆಗಿರ್ಬೋದು, ಬೇರೆ ದೇಶದ ಕಂಪನಿಗಳಿಗಿಂತ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಡ್ತಿದೆ. ಹಾಗಂತ ಬೇರೆ ದೇಶದ ಕಂಪನಿಗಳ ಪ್ರಾಡಕ್ಟ್ಗಳನ್ನು ತಗೋಬೇಡಿ ಅಂತಲ್ಲ, ನಮ್ಮ ದೇಶದ ಕಂಪನಿ ಪ್ರಾಡಕ್ಟ್ಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಇನ್ ಕೇಸ್ ಅದು ಇಷ್ಟ ಆಗಿಲ್ಲ ಅಂದರೆ ನೀವು ಆರಾಮಾಗಿ ಬೇರೆ ದೇಶದ ಪ್ರಾಡಕ್ಟ್ಗಳನ್ನು ತಗೊಳ್ಳಿ. ಮತ್ತು ಆದಷ್ಟು ಟಾಟಾ ಕಂಪ್ನಿಯ ಪ್ರಾಡಕ್ಟ್ಗಳನ್ನು ಬಳಸೋದಕ್ಕೆ ಟ್ರೈ ಮಾಡಿ. ಏನಕ್ಕಂದರೆ ರತನ್ ಟಾಟಾ ಅವರು ಒಂದು ಮಾತನ್ನು ಹೇಳ್ತಾರೆ, ದೇಶದಲ್ಲಿ ಏನಾದರೂ ಕಷ್ಟ ಅಂತ ಬಂದರೆ ನನ್ನ ಇಡೀ ಆಸ್ತಿಯನ್ನು ಮಾರೋದಕ್ಕೂ ನಾನು ಹಿಂದೆ ಮುಂದೆ ನೋಡಲ್ಲ ಅಂತ. ದೇಶಕ್ಕೆ ಟಾಟಾ ಕಂಪ್ನಿಯವರ ಕೊಡುಗೆ ಅಪಾರವಾಗಿದೆ. ಸೊ ನಾವು ಏನಾದರೂ ರಿಟರ್ನ್ ಕೊಡುಗೆ ಕೊಡಬೇಕಂದ್ರೆ ಆದಷ್ಟು ಟಾಟಾ ಪ್ರಾಡಕ್ಟ್ಗಳನ್ನು ಬಳಸೋಣ. ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.